ಫುಟ್ಪಾತ್ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಈ ಕಾರ್ಯಾಚರಣೆ ನಡೆ ಬಗ್ಗೆ ಏನು ಹೇಳ್ತೀರಾ? ಇಷ್ಟುವರೆಗೆ ಮಾಡದ ಕೆಲಸಗಳನ್ನು ಈಗ ಮಾಡ್ತಾ ಇದ್ದಾರೆ, ಏನು ಹೇಳ್ತೀರಾ? ಭಾಳ ಸಂತೋಷದ ವಿಚಾರ. ಕೃಷ್ಣ ಬೈರೇಗೌಡರು ವಿದೇಶದಲ್ಲಿ ಓದಿರೋವಂಥವ್ರು, ರಾಜಕಾರಣಿ ಆದ್ರೂ ಒಂಥರ IAS ಆಫೀಸರ್ ಥರ ಅವರು ನಿಜವಾಗ್ಲೂ ಬೆಂಗಳೂರು ನಗರವನ್ನು ಭಾಳ ಸುಂದರವಾದಂಥ ನಗರವನ್ನಾಗಿ ಮಾಡೋ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಖ್ಯಾತಿ ಗಳಿಸೋಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಡೆವಲಪ್ಮೆಂಟನ್ನು ಅವರು ಭಾಳ ಪೂರ್ವ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಫುಟ್ಪಾತ್ ತೆರವು ಅನ್ನೋದು ಭಾಳ ದೊಡ್ಡ ಕಾರ್ಯಾಚರಣೆ. ಇಲ್ಲಿ ವ್ಯಾಪಾರಸ್ಥರು ಬೇರೆ ಬೇರೆ ಊರುಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ಬಂದು ವ್ಯಾಪಾರ ಮಾಡ್ತಾಯಿದ್ರು. ಈ ವ್ಯಾಪಾರಗಳನ್ನು ಕಡಿವಾಣ ಹಾಕಬೇಕು ಮತ್ತು ಬೆಂಗಳೂರು ಸುಂದರ ಮಾಡಬೇಕು, ಫುಟ್ಪಾತಲ್ಲಿ ಜನಸಾಮಾನ್ಯರು ಓಡಾಡಬೇಕು ಅನ್ನೋದು ಅವರ ದೃಷ್ಟಿಕೋನ. ಬೆಂಗಳೂರು ನಗರ ಸೌಂದರ್ಯಕ್ಕೆ ಇದು ಭಾಳ ಒಳ್ಳೆಯ ಬೆಳವಣಿಗೆ ಆಗಿದೆ. ಮತ್ತು ಕಾರಿನ ಪಾರ್ಕಿಂಗ್ ಸಮಸ್ಯೆಯನ್ನು ಬಗೆಹರಿಸೋದು ವಿಚಾರ ಆಗಿರ್ಬೋದು, ಮತ್ತು ಬೇರೆ ಬೇರೆ ಫುಟ್ಪಾತ್ ತೆರವು ಮತ್ತು ಮಾರ್ಕೆಟಿನ ಕ್ಲೀನಿಂಗು, ಅಥವಾ ಬೆಂಗಳೂರು ನಗರಕ್ಕೆ ಯಾವುದೇ ಥರದ ಸೌಲಭ್ಯಗಳು ಬೇಕಾದಂಥ ವಿಚಾರಗಳನ್ನು ಅವರು ಭಾಳ ಗಂಭೀರವಾಗಿ ಪರಿಗಣಿಸಿ ಭಾಳ ಒಳ್ಳೆಯ ಸ್ವಾಗತಾರ್ಹವಾದಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಹಾಗೆ ರಸ್ತೆ ಡಾಂಬರೀಕರಣ ಮತ್ತು ರಸ್ತೆಗಳ ಗುಂಡಿ ಮುಚ್ಚುವಂಥ ಕಾರ್ಯಗಳನ್ನು ಅವ್ರು ಮಾಡಿದ್ರೆ ನಿಜವಾಗ್ಲೂ ಯಶಸ್ವಿ ಮಂತ್ರಿಯಾಗಿ ಅವರು DK ಶಿವಕುಮಾರ್ ಸಂಪುಟದಲ್ಲಿ ಒಳ್ಳೆ ಯಶಸ್ವಿ ಮಂತ್ರಿಯಾಗಿ ಕಾರ್ಯನಿರ್ವಹಿಸಲು ಯಾವುದೇ ರೀತಿಯಿಂದ ಸಂದೇಶ ಇಲ್ಲ. ಸರ್, ನೀವು ಕೂಡ ಬೆಂಗಳೂರಿಗರು. ಮೊದಲು ಹೇಗಿತ್ತು ಬೆಂಗಳೂರು, ಈಗ ಹೇಗಾಗಿದೆ, ಹೇಗೆ ಅನಿಸುತ್ತೆ ಸರ್ ಫುಟ್ಪಾತನ್ನು ನೋಡುವಾಗ? ಇಲ್ಲ ಮೇಡಮ್, ನಾನು 1985ರಿಂದ ಬೆಂಗಳೂರಿನಲ್ಲಿ ನಾನು APS ಕಾಲೇಜಿನಲ್ಲಿ ಓದ್ತಾ ಇದ್ದೆ. ಬಸವನಗುಡಿ ಜಯನಗರದಲ್ಲೆಲ್ಲ ಅಲ್ಲಿ ಫುಟ್ಪಾತ್ ಆವತ್ತಿಂದ ಇವತ್ತಿನವರೆಗೂ ಗಾಂಧಿ ಬಜಾರ್ನಲ್ಲಿ ಆಗಿರ್ಬೋದು, ಜಯನಗರ ಫೋರ್ತ್ ಪಾರ್ಕ್ ಆಗಿರ್ಬೋದು, ಅಲ್ಲೇ ಯಾವುದೇ ಸ್ಥಳಗಳಲ್ಲಿ ಫುಟ್ಪಾತ್ ತೆರವು ಅನ್ನೋದು ಭಾಳ ದೊಡ್ಡ ದುಸ್ಸಾಹಸ ಆಗಿತ್ತು. ಕೃಷ್ಣ ಬೈರೇಗೌಡರು ಯಾವುದೇ ಆಮಿಷ ಅಥವಾ ಭಯಕ್ಕೆ ಹೆದರದೆ ಧೈರ್ಯವಾಗಿ ಈ ಫುಟ್ಪಾತ್ ಕಾರ್ಯಾಚರಣೆಯನ್ನು ಬಸವನಗುಡಿ, ಜಯನಗರ, ಯಶವಂತಪುರ, ಬೆಂಗಳೂರು ನಾನಾ ಭಾಗಗಳಲ್ಲಿ ಇವರು ಮಾಡಿರೋದು ಭಾಳ ಸ್ವಾಗತಾರ್ಹ ಅಂತ ವಿಚಾರ. ಫುಟ್ಪಾತ್ ತೆರವಿನಿಂದ ಬೆಂಗಳೂರು ಭಾಳ ಸುಂದರವಾಗಿ ಕಾಣುತ್ತೆ ಮತ್ತು ಪಬ್ಲಿಕ್ ಓಡಾಡೋದಕ್ಕೆ ಅನುಕೂಲವಾಗುತ್ತೆ. ಗೂಂಡಾಗಿರಿ ಮತ್ತು ಬೇರೆ ಬೇರೆ ರಾಜ್ಯಗಳಿಂದ ಬಂದಂಥ ಈ ವ್ಯವಹಾರಗಳನ್ನು ನಿಲ್ಲಿಸೋದಕ್ಕೆ ಭಾಳ ಸಹಕಾರಿಯಾಗುತ್ತೆ. ಮತ್ತು ಸಚಿವ ಸಂಪುಟಕ್ಕೆ ಕೃಷ್ಣ ಬೈರೇಗೌಡರು ಒಂದು ಮೇರು ಚುಕ್ಕೆ ಅಂತಲೂ ಹೇಳ್ಬೋದು ಅಂತ ಅನ್ಕೊಂತೀನಿ. ಸರಿ, ಆದರೆ ಈಗ ಫುಟ್ಪಾತ್ನಲ್ಲಿ ಮಾಡುವಂತಹ ಏನು ವ್ಯಾಪಾರಸ್ಥರೇ ಮತ್ತೆ ಅದನ್ನು ಮುಂದುವರಿಸಿದ್ರೆ ಸರ್, ಈಗಾಗಲೇ ಫೈನ್ ಆಗ್ತಾ ಇದ್ದಾರೆ, ಬಟ್ ಮತ್ತೆ ಅದನ್ನು ಮುಂದುವರಿಸಿದ್ರೆ ಏನು ಹೇಳ್ತೀರಾ? ಇಲ್ಲ, ಈ ಮುಂದುವರಿಸೋದಕ್ಕೆ ಕ್ಯಾಬಿನೆಟಲ್ಲಿ ಒಂದು ರೆಸಲ್ಯೂಷನ್ ಮಾಡಬೇಕು ಮತ್ತು ವಿಧಾನಸಭೆಯಲ್ಲಿ ಇದಕ್ಕೆ ಕಠಿಣ ಶಿಕ್ಷೆ ವಿಧಿಸುವಂಥ ಒಂದು ನಿರ್ಧಾರವನ್ನು ಕೈಗೊಂಡು ವಿಧಾನಸಭೆ ಒಕ್ಕಲಿನಿಂದ ಇದಕ್ಕೆ ಒಮ್ಮತವನ್ನು ವ್ಯಕ್ತಪಡಿಸಿ ಬೆಂಗಳೂರು ಸುಂದರೀಕರಣಕ್ಕೆ 100 ವರ್ಷಗಳ ಮುಂಚಿನ ಕಾನೂನುಗಳನ್ನು ಕಠಿಣವಾಗಿ ತರಬೇಕು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರು ಖ್ಯಾತಿ ಬರಬೇಕು ಅಂದರೆ ಇದಕ್ಕೆ ಕಠಿಣವಾದ ಕಾರ್ಯಕ್ರಮವನ್ನು ಹಮ್ಮಿಕೊಬೇಕು. ಪೊಲೀಸ್ ಇಲಾಖೆ ಹೆಚ್ಚಿನ ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಬೇಕು ಮತ್ತು ಜನಸಾಮಾನ್ಯರು ಈ ಫುಟ್ಪಾತ್ ತೆರವಿನ ಕಾರ್ಯಾಚರಣೆಯಲ್ಲಿ ಕೈಗೂಡಿಸಬೇಕು ಮತ್ತು ಬೆಂಗಳೂರು ಸುಂದರೀಕರಣ ಆಗೋದಕ್ಕೆ ಇದರ ನೆರವು ಸಹಕಾರ ಮತ್ತು ಬೆಂಗಳೂರಿನ ನಾಗರಿಕರಿಗೆ ಹೆಚ್ಚಿನ ಸೌಲಭ್ಯಗಳನ್ನು ಒದಗಿಸುವಂಥ ಒಂದು ದೊಡ್ಡ ಕಾರ್ಯ ಇದಾಗಿದೆ ಅಂತ ಹೇಳ್ಬೋದು.